ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಬ್ಲೌಸಿಂದು ಯಾವ ರೀತಿ ಹುಕ್ಕು ಮತ್ತು ಮನಿ ಪಟ್ಟಿನ ಸ್ಟಿಚ್ ಮಾಡೋದಂತ ತೋರಿಸಿದ್ನಲ್ವಾ. ಸೊ ಆ ಬ್ಲೌಸಿನಲ್ಲಿ ನಿಮಗೆ ನಾನು ಪೈಪಿಂಗದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅಂದ್ಕೊಂಡಿದ್ದೆ. ಸ್ವಲ್ಪ ಲೇಟ್ ಆಯ್ತು ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ. ಸೊ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಬ್ಲೌಸ್ದು ಪೈಪಿಂಗು, ನೆಕ್ ಪೈಪಿಂಗ್ನ ಯಾವ ರೀತಿ ಮಾಡೋದು ಅಂದರೆ ಕಟೋರಿ ಬ್ಲೌಸು ನೆಕ್ ಪೈಪಿಂಗ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾವು ಇದೆಷ್ಟಿದೆ ನೋಡ್ಕೋಬೇಕು, ಬ್ಲೌಸ್ಗೆ ಇದಕ್ಕೆ ಕರೆಕ್ಟ್ ಇದೆಯಾ ಅಥವಾ ದೊಡ್ಡದಿದೆಯಾ ನೋಡಿಕೊಂಡು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ನಂದು ಕಡಿಮೆ ಇದೆ, ಯಾಕಂತಂದರೆ ನನಗೆ ಸ್ವಲ್ಪ ನೆಕ್ಕು ಕೆಳಗೆ ತೆಗೆ ಕೇಳಿದ್ರು, ಅದಕ್ಕೆ ನಾನು ಒಂದು ಅರ್ಧ ಇಂಚು ಕೆಳಗಡೆ ಇದೆ. ನಿಮ್ಮದು ಪರ್ಫೆಕ್ಟ್ ಅದೇ ಇರಲಿ ಅಂದರೆ ನಿಮ್ದು ಇಲ್ಲಿವರೆಗೂ ಕರೆಕ್ಟ್ ಇರಬೇಕು. ಜಾಸ್ತಿ ಇರೋದನ್ನು ಕಟ್ ಮಾಡಿ ತೆಗೀರಿ. ತೆಗೆದ ಮೇಲೆ ಇವಾಗ ಈ ರೀತಿ ಒಂದು ಬಟ್ಟೆನ ತೊಗೋಬೇಕು. ನೋಡಿ, ಈ ರೀತಿದು ನಮ್ಮದು ಮೇನ್ ಕ್ಲಾತ್ ಇರುತ್ತಲ್ವ, ಸೊ ಇದನ್ನು ಕ್ರಾಸಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಒಂದು ನೆಕ್ಕಿಗೆ ನಮ್ಗೆ ಏನಿಲ್ಲ ಅಂದರೂ 2 ಪೀಸ್ ಅಷ್ಟೇ ಸಾಕು. ಫ್ರಂಟ್ ನೆಕ್ಕು 2 ಪೀಸ್ ಅಷ್ಟೇ ಸಾಕು. ನಾನು ನಿಮಗೆ ಫ್ರಂಟ್ ನೆಕ್ಕಿಂದ ಅಷ್ಟೇ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಏನು ಮಾಡಿ, ಇದೇನು ಕ್ರಾಸಿಗಿದೆಯಲ್ವ ಇದನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ. ಹಾಗೆ ಈ ಕಡೆದು ಕೂಡ ಸ್ಟ್ರೈಟ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಮಾಡಿಕೊಂಡು ಇವಾಗ ಏನು ಮಾಡಿ ಗೊತ್ತಾ, ಇದನ್ನು ಈ ರೀತಿ ಸೀದಾ ಇರೋದು ಮೇಲ್ಗಡೆ ಮಾಡಿಡಿ. ಇದನ್ನು ಈ ರೀತಿ ಉಲ್ಟಾ ಇರೋದು ಈ ರೀತಿ ಮೇಲಾಗಬೇಕು. ಉಲ್ಟಾ ಇರೋದು ಇದು ಸೀದಾ ಇರಬೇಕು, ಇದು ಉಲ್ಟಾ ಇರಬೇಕು. ಉಲ್ಟಾ ಇರೋದು ಇಟ್ಟು ಈ ರೀತಿ ಈ ಕ್ಲೋತ್ಗಿನ ಒಂದು 1/4 ಇಂಚು ಮುಂದ್ಗಡೆ ಬರುವಾಗ ಇಡಬೇಕು. ಈ ರೀತಿ ಇದು ಈ ಕಡೆ 1/4 ಇಂಚು ಬರಬೇಕು, ಕೆಳಗಡೆ ಬಟ್ಟೆನೂ 1/4 ಇಂಚು ಮುಂದಗಡೆ ಬರಬೇಕು. ಇಟ್ಕೊಂಡು ಈ ರೀತಿ ಕ್ರಾಸಾಗಿ ಸ್ಟಿಚ್ ಹಾಕೊಳ್ಳಿ. ಸ್ಟ್ರೈಟ್ ಅಲ್ಲ, ಕ್ರಾಸಾಗಿ. ಹಾಗೆ ಇನ್ನೊಂದು ಸ್ಟಿಚ್ ಹಾಕೊಂಡ್ಬಿಡಿ. ಅದ್ರ ಮೇಲೇನೆ ಸ್ಟಿಚ್ ಹಾಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಬಟ್ಟೆನ. ಇವಾಗ ನೋಡಿ, ನಾವು ಸ್ಟಿಚ್ ಮಾಡಿರೋದು ಯಾವ ರೀತಿ ಎಕ್ಸ್ಪ್ಲೇಂಡ್ ಆಗ್ತದೆ. ಸೊ ಈ ರೀತಿ ಕ್ರಾಸಾಗಿ ಸ್ಟಿಚ್ ಮಾಡಿದಾಗ ಮಾತ್ರ ಬಟ್ಟೆ ಎಕ್ಸ್ಪ್ಲೇಂಡ್ ಆಗುತ್ತೆ. ಇವಾಗ ಒಂದು 1/4 ಇಂಚು ಮಡಚಿ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದನ್ನು ಸ್ವಲ್ಪ ಸ್ಟ್ರೈಟಾಗಿ ಕಟ್ ಮಾಡ್ಕೋತೀನಿ. ಮಾಡ್ಕೊಂಡ ನಂತರ ಇವಾಗ ಇದನ್ನು ನಾವು ಅರ್ಧ ಇಂಚು ಮುಂದ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಫಸ್ಟಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ನೀವು ಈ ರೀತಿ ಲೈಟ್ ಪ್ರಾಬ್ಲಮ್ ಆಗ್ತಿದೆಯಾ? ಓಕೆ, ಇವಾಗ ಕಾಣಿಸ್ತಿದೆಯಲ್ವ? ಈ ರೀತಿ 1/4 ಇಂಚಿಗೆ ಸ್ಟಿಚ್ ಮಾಡಬೇಕು. ಹಾಗೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಲೈಕ್ ಸಹ ಕೊಡಿ. ಹಾಗೆ ನನ್ನ ಚಾನಲಲ್ಲಿ ಎಲ್ಲ ರೀತಿಯ ವಿಡಿಯೋಸ್ ಇರುತ್ತೆ, ತಪ್ಪದೆ ಪೂರ್ತಿಯಾಗಿ ನೋಡಿ. ಈ ರೀತಿ 1/4 ಇಂಚಿಗೆ ಸ್ಟಿಚ್ ಆದಮೇಲೆ ಇವಾಗ ಈ ಏನು 1/4 ಇಂಚು ಬಟ್ಟೆ ಎಕ್ಸ್ಟ್ರಾ ಇರುತ್ತಲ್ವ, ಸೊ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿ ಮಡಚಿಟ್ಕೊಂಡು ಇದನ್ನು ಇದ್ರ ಮೇಲೆ ಕಾಣಿಸ್ತಿದೆಯಲ್ವ, ಈ ರೀತಿ 1/4 ಇಂಚು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನು ಈ ಒಳಗಡೆ ಕೂಡೆ ಮೇಲೆ ಇರಬೇಕು. ಕೂಳೆ ಮೇಲೆ ಇಟ್ಕೊಂಡು ಈ ಕೂಳೆದ ಮೇಲೆ ಈ ರೀತಿ ಬಟ್ಟೆನ ಹಾಕಬೇಕು. ಈ ರೀತಿ ಬಟ್ಟೆನ ಈ ರೀತಿ ಕವರ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಸಣ್ಣ ಬೇಕಾದರೂ ನೀವು ಅಲ್ಲೇ ಪೈಪಿಂಗ್ನ ತೊಗೋಬೋದು, ಬಟ್ ಕೂಳೆ ಮೇಲಿರಲಿ. ನೋಡಿ, ಈ ರೀತಿ ಕೂಳೆ ಮೇಲ್ಗಡೆ ಇಟ್ಕೊಂಡು ಇದನ್ನು ಇದ್ರ ಮೇಲೆ ಬಟ್ಟೆನ ಹಾಕಿ ಈ ರೀತಿ ಮಾಡೋದ್ರಿಂದ ಕಟೋರಿ ಬ್ಲೌಸ್ದು ಪೈಪಿಂಗು ತುಂಬಾ ಅಂದರೆ ತುಂಬ ಚೆನ್ನಾಗಿ ಕೂರುತ್ತೆ. ನೋಡಿ, ಈ ರೀತಿ ಸ್ಟಿಚ್ ಮಾಡುವಾಗ ಒಂದು ಬಟ್ಟೆ ಜಾಯಿಂಟ್ ಆಗಿಬಿಟ್ಟಿದೆ ಕೆಳಗಡೆ. ನೋಡಿ, ಈ ರೀತಿ ಇದನ್ನು ಮೇಲೆ ಎತ್ಬಿಟ್ಟು ಇದ್ರ ಮೇಲೆ ಈ ಬಟ್ಟೆನ ಹಾಕಬೇಕು. ಸೊ ನೋಡಿ, ಈ ರೀತಿ
ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಕಟೋರಿ ಬ್ಲೌಸು ನೆಕ್ ಪೈಪಿಂಗ್ನ. ಇವಾಗ ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಎಷ್ಟು ಸಣ್ಣದಾಗಿ ಎಷ್ಟು ಒಂದೇ ರೀತಿಲಿ ಬಂದಿದೆ ನೋಡಿ ಪೈಪಿಂಗು. ಎಲ್ಲೂ ಕೂಡ ಈ ರೀತಿ ಟರ್ನ್ ಅನ್ನೋದಾಗ್ತಿಲ್ಲ. ತುಂಬ ಜನರಿಗೆ ಈ ರೀತಿ ಟರ್ನ್ ಆಗೋ ಪ್ರಾಬ್ಲಮ್ ಇದೆ. ಈ ನೆಕ್ ಕರ್ವ್ ಶೇಪಲ್ಲಿ ನೋಡ್ತಾ ಇರ್ಬೋದು, ನಮ್ಮದು ಕರ್ವ್ ಶೇಪಲ್ಲಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ. ಸೊ ಈ ರೀತಿ ನೀವು ಸ್ಟಿಚ್ ಮಾಡೋದ್ರಿಂದ ಕಟೋರಿ ಬ್ಲೌಸ್ದು ಪೈಪಿಂಗು ಸೂಪರಾಗಿ ಸೇಮ್ ಥ್ರೆಡ್ ಪೈಪಿಂಗ್ ಮಾಡಿರೋ ರೀತಿಯೇ ಕೂತಿದೆ ಅಲ್ವಾ. ಸೊ ನೋಡಿದ್ರಲ್ವ ಯಾವ ರೀತಿ ಥ್ರೆಡ್ ಪೈಪಿಂಗ್ ಮಾಡೋ ರೀತಿಲಿ ಕಟೋರಿ ಬ್ಲೌಸಿಗೆ ಪೈಪಿಂಗ್ ಮಾಡೋದು ಅಂತ. ನೋಡಿ ಇಲ್ಲಿ ಮಕ್ಕಳು ಇವತ್ತು ಭಾನುವಾರ ಅಲ್ವಾ, ಸೊ ರಜೆಗೆ ಮನೇಲಿ ಇದ್ದಾರೆ. ಇಲ್ಲಿ ನೋಡಿ ಮಕ್ಕಳು ಬರ್ದಿದ್ದಾರೆ, ಏನಂತ ಬರ್ದಿದಾರಂತ. ಮೊನ್ನೆ ಅವ್ರ ಪಪ್ಪರು ಶಬರಿಮಲೆಯಿಂದ ತಂದೆ ತಾಯಿ ಗಾಡಿ ಆಡಕ್ ತಂದಿದಾರಂತ ಹೇಳಿದ್ನಲ್ವಾ, ಆ ಗಾಡಿಗೆಲ್ಲ ನೋಡಿ ಏನಂತ ಬರ್ದಿದ್ದಾರೆ, ತಂದೆ ತಾಯಿ ಆಶೀರ್ವಾದ ಆಟ ಆಡ್ತಿದ್ದಾರೆ ಪೇಪರ್ ಹಾಳಿಲಿ, ಅದನ್ನ ಅದ್ರ ಮೇಲೆ ಅಂಟಿಸಿದ್ದಾರೆ. ಇಲ್ಲಿ ನೋಡಿ ಇಲ್ಲಿ ಹಿಂದೂ ಹುಲಿ ಅಂತ ಬರೆದು ಇಲ್ಲಿ ಅಂಟಿಸಿದ್ದಾರೆ. ಅಂಟಿಸಿ ಬಲೂನೆಲ್ಲ ಹೇಗೆ ಕಟ್ಟಿದ್ದಾರೆ ನೋಡಿ. ಓಕೆ, ಸೇಮ್ ನಮ್ಮ ಹಳ್ಳಿ ಕಡೆ ಎಲ್ಲ ಕಬ್ಬಿನ ಟ್ಯಾಕ್ಟ್ರೆಲ್ಲ ಇದೇ ರೀತಿ ಅದು ಲೈನ್ಸ್ಗಳನ್ನ ಬರ್ಕೊಂಡು ಓಡಾಡ್ತಾರೆ. ಸೊ ಆ ರೀತಿ ಮಾಡ್ಕೊಂಡಿದ್ದಾರೆ. ಮಕ್ಕಳು ಮನೇಲಿದ್ದರೆ ಏನೆಲ್ಲ ಒಂದು ಕೆಲಸ ಮಾಡ್ತಾರಲ್ವ. ನೋಡಿ ಎರಡೂ ಟ್ಯಾಕ್ಟ್ರನ್ನು ಕೂಡ ಯಾವ ರೀತಿ ರೆಡಿ ಮಾಡಿದಾರಂತ. ಬಲೂನೆಲ್ಲ ಕೊಟ್ಟು, ಇದು ಚಿಕ್ಕ ಮಗುಂದು, ಇದು ದೊಡ್ಡವ್ರದ್ದು ಯಾವ ರೀತಿ ಮತ್ತು ಹಿಂದೂ ಹುಲಿ ಸಹ ಬರ್ದಿದ್ದಾರೆ ಅದಕ್ಕೆ. ನೋಡಿ ಯಾವ ರೀತಿ ಟ್ಯಾಕ್ಟ್ರನ್ನ ರೆಡಿ ಮಾಡಿದಾರಂತ. ಮನೇಲಿದ್ದರೆ ಬರೀ ಇದೆ, ಟ್ಯಾಕ್ಟ್ರ್ ರೆಡಿ ಮಾಡಿದೆ, ಇಲ್ಲ ಅಂತಂದರೆ ಅದು ಸೈಕಲ್ ಗಾಲಿ ಇರತ್ತಲ್ವ, ಸೊ ಆ ಗಾಲಿ ತೊಗೊಂಡು ಅದಕ್ಕೆಲ್ಲ ಏನೇನೋ ಜರಿ ಅಂಥದ್ದೆಲ್ಲ ಅಟ್ಯಾಚ್ ಮಾಡೋದು, ಇಲ್ಲ ಅಂತಂದರೆ ಇದಿರುತ್ತಲ್ವ ಏನು ಹುಡ್ಡ ಅಂತ ನಮ್ಮ ಹಳ್ಳಿ ಕಡೆ ಮಾಡ್ತಾರೆ, ಟ್ಯಾಕ್ಟ್ರುಗಳಿಗೆ ಹುಡ್ಡ ಮಾಡೋದು ಈ ರೀತಿ ಮಾಡ್ತಾರೆ. ಇದು ನೋಡಿ ಇವತ್ತು ಭಾನುವಾರ ಅಲ್ವಾ, ಸೊ ಮಕ್ಕಳಿಗೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ. ಡೈಲಿ ನಾನು ಅಡುಗೆನೇ ಮಾಡೋದು, ಎಲ್ರಿಗೂ ಗೊತ್ತು ಆಲ್ಮೋಸ್ಟು. ಟಿಫಿನ್ಗೆ ಅಂತ ನಾನು ಮಾಡ್ಕೊಂಡು ಕೂರಲ್ಲ, ಹಳ್ಳಿ ಕಡೆ ಎಲ್ಲ ಜಾಸ್ತಿ ಅಡುಗೆನೇ ಮಾಡಿಬಿಡ್ತೀವಿ. ಬಟ್ ಇವತ್ತು ಮಕ್ಕಳು ಮನೇಲಿದ್ದಾರಲ್ವ, ಸ್ವಲ್ಪ ಏನಾದರೂ ಬೇರೆ ರೀತಿ ಟೇಸ್ಟ್ ಅಡುಗೆ ಮಾಡೋಣ ಅಂತ ಅವರಿಗೆ ತುಪ್ಪ ಹಾಕಿ, ಮೆಂತ್ಯ ಇತ್ತು, ತಾಜಾ ಮೆಂತ್ಯ ಇತ್ತು, ಸೊ ತಾಜಾ ಮೆಂತ್ಯ ಹಾಕಿ ತುಪ್ಪ ಹಾಕಿ ತುಪ್ಪದಲ್ಲಿ ರೈಸ್ನ ಮಾಡಿದೆ, ಮೆಂತ್ಯ ಪಲಾವ್ನ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ಮಕ್ಕಳಿಗೂ ತುಂಬಾ ಇಷ್ಟ ಆಯಿತು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.